ನಾವು ರಿಪ್ಲೇಸ್ ಮಾಡ್ಬೋದು, ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳಿರ್ತವೆ. ಆದರೆ ಮನುಷ್ಯನ ಜೀವ ಹೋಯ್ತು ಅಂತಂದರೆ ನಾವು ರಿಪ್ಲೇಸ್ ಮಾಡೋಕ್ಕಾಗುತ್ತಾ ನಮ್ಮ ಕೈಲಿ? ಹಾಗಾಗಿ ಇದನ್ನು ನೀವು ಗಂಭೀರವಾಗಿ ತೊಗೊಳ್ಬೇಕು. ನಾನು ವಿಶೇಷವಾಗಿ ಡಿ ಜಿ ಅವ್ರನ್ನ ಕೇಳ್ಕೊಳ್ತೀನಿ, ಸಲೀಂ ಸರ್ನ ಕೇಳ್ಕೊಳ್ತೀನಿ. ಯಾಕೆ ಗೊತ್ತಾ, ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ. ಯಾಕಂದರೆ ಮೈಸೂರು ಕಮಿಷನರ್ ಆಗಿದ್ದವರು. ಯಾಕೆಂದರೆ ನಿಮ್ಮ ಹತ್ರ ಪ್ರೂವನ್ ರೆಕಾರ್ಡ್ ಇದೆ, ಟ್ರ್ಯಾಕ್ ರೆಕಾರ್ಡ್ ಇದೆ. ಅದೇ ರೀತಿಯಲ್ಲಿ ಈಗಿರುವಂತಹ ಸನ್ಮಾನ್ಯ ಗೃಹ ಸಚಿವರು ಇದ್ದಾರಲ್ಲ, ಅವ್ರ ಹತ್ರ ನಾನು ಕೇಳ್ಕೊಳಕ್ಕೆ ಹೋಗಲ್ಲ. ಯಾಕೆಂತಂದರೆ ಬೆಳಗ್ಗೆ ಎದ್ದಾದ ಕೂಡಲೇ RSS ಅದು ಇದು ಅಂತ ತಲಾರಟೆ ಮಾತು ಬಿಟ್ಟರೆ ಆ ವೈಯಿಂಗ್ ಇನ್ನೇನು ಗೊತ್ತಿಲ್ಲ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ RSS ದಿನ ಅವಿವು ಇಂಥ ಮಾತಾಡೋಂಥದ್ದು, ತಲಾರಟೆ ಮಾತಾಡೋದು, ಕೊಂಕು ಮಾತಾಡೋಂಥದ್ದು, ಟ್ವಿಟರಲ್ಲಿ ಹೋಗಿ ಕುತ್ಕೊಂಡು ಉದ್ದುದ್ದ ಬರೆಯೋಂಥದ್ದು, ಇನ್ನು ಯಾವುದೋ ಹೋಗ್ಬಿಟ್ಟು ಹಣಗಿಡುವಂಥ ಕುಂಕುಮ ಕೇಸರ್ ಅಂತೇಳಿ ಹೇಳ್ಬಿಟ್ಟು ದಾರಿ ತಪ್ಸಕ್ಕೆ ಬರುವಂಥದ್ದು, ಈ ಥರ ಪೆದ್ದು ಮಾತಾಡೋದು ಬಿಟ್ಟರೆ ಅವ್ರಿಗೆ ಇನ್ನೇನು ಬರೋಲ್ಲ. ಒಂದು ತಿಂಗಳಾಯಿತು ಈ ಸರ್ಕಾರ ಬಂದಾದ ನಂತರ. ಒಬ್ಬ ಗೃಹ ಸಚಿವರಾಗಿದ್ದರು ಇಲ್ಲೇ ಗುಂಡು ಹಾರಿಸುವಂಥ ಪ್ರಕರಣ ಆಗುತ್ತೆ, ಈ ಥರ ರೋಡ್ ರೇಜ್ ಪ್ರಕರಣ ಆಗಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ತಲಾಟೆ ಮಾತ್ರ ಆಡ್ತಾರೆ. ಹಾಗಾಗಿ ಆ ವ್ಯಕ್ತಿಯಿಂದ ನಾವು ಏನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಒಂಥರ ಏನಂತಂದರೆ ಈ ಹಿಂದೆನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗಲೂ ಕೂಡ ಒಂದಷ್ಟು ಕೂಗುಮಾರಿಗಳಿದ್ರು. ಆ ಕೂಗುಮಾರಿಲಿ ಈ ಪ್ರಿಯಾಂಕರ್ಗೆ ಒಬ್ಬರು, ಇನ್ನೊಬ್ಬ ಕೂಗುಮಾರಿ ಇದ್ದರು ಸಂತೋಷ್ ಲಾಡ್ ಅಂತ. ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಏನೋ ವಾಪಸ್ ಕೊಟ್ಟರೆ ಮತ್ತೆ ಕೂಗುಮಾರಿ ಆಗ್ತಾರೆ. ಒಬ್ಬ ಶಾಸಕ ಇದ್ದಾನೆ, ಅವನು ಕೂಗುಮಾರಿ. ಈ ಕೂಗುಮಾರಿಗಳಿಂದ ಏನೂ ಆಡಳಿತ ವ್ಯವಸ್ಥೆ ಸರಿಯಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮಾನ್ಯ DG ಸಲೀಂ ಸರ್ ಹತ್ರ ಕೇಳ್ಕೊಳ್ತೀನಿ, ಸರ್ ತಕ್ಷಣಕ್ಕೆ ಇದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಸರ್. ಈ ಒಂದು ಮದ್ದೂರಿನಲ್ಲಿ ನಡೆದಿರುವಂಥ ಘಟನೆ ಇಡೀ ಕರ್ನಾಟಕಕ್ಕೆ ಯಾರೇ ಇನ್ನು ಮುಂದೆ ಈ ರೀತಿ ಪ್ರಕರಣ ಸಂಭವಿಸೋದಕ್ಕೆ ಅಥವಾ ಯಾರೇ ಹೋಗಿ ಹೊಡೆಯೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಯಾರೇ ಹೋಗಿ ಎಂಥದೇ ಘಟನೆಗಳಾಗಿದ್ರೂ ಕೂಡ ಹೋಗಿ ಹೊಡೆದ್ರೆ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕುವಂತಹ ಮೇಲ್ಪಂಕ್ತಿಯನ್ನು ನೀವು ಹಾಕ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಾಗರ್ ಕುಮಾರ್ ಅವರ ಪ್ರಕರಣದಲ್ಲೂ ಕೂಡ ನಮ್ಮ ಮಂಡ್ಯ SP ಶೋಭಾರಾಣಿ ಅವರಿಗೆ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ, ಮೇಡಮ್ 307 ಹಾಕಲೇಬೇಕು. ಬಂದು ಕಾಮಾಕ್ಷಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಸಾಗರ್ ಕುಮಾರು. ಅವ್ರ ತಲೆನ ನೋಡಿ, ಇವತ್ತೂ ಕೂಡ ಫ್ರೆಶ್ ವೂಂಡ್ಸ್ ಥರ ಅದೇ ಥರ ಇದೆ, ಡೀಪಾಗಿ ಒಳಗಡೆ ಪೆನೆಟ್ರೇಟ್ ಆಗಿದೆ, ರಾಡಲ್ಲಿ ಹೊಡೆದಿರೋವಂಥದ್ದು. ಅದನ್ನು ನೋಡಿ ಆದ್ರೂ ಕೂಡ ವಾಪಸ್ಸು ನೀವು ಅಡಿಷನಲ್ಲಿ FIR ಹಾಕಬೇಕು. ಇಲ್ಲ ಅಂತಂದರೆ ನೀವು ಹಾಕಲಿಲ್ಲ ಅಂತಂದರೆ ನಾನು ಇಲ್ಲೇ IG ಅವ್ರು ಇದ್ದಾರೆ, IG ಅವ್ರನ್ನ ಭೇಟಿಯಾಗಿ ನಿಮ್ಮ ಮೈಸೂರು ಮಂಡ್ಯ ಪೊಲೀಸ್ ಡಿಪಾರ್ಟ್ಮೆಂಟನ್ನು ನಿಷ್ಕ್ರಿಯತೆಯ ವಿರುದ್ಧವಾಗಿ ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ, ಇಲ್ಲ DG ಅವ್ರ ಹತ್ರ ಹೋಗಬೇಕಾಗುತ್ತೆ. ತಕ್ಷಣಕ್ಕೆ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಬೇಕು. ಮೊದಲು ಈ ಬೆಂಗಳೂರು ಮೈಸೂರು ಹೈವೇನಲ್ಲಿ ರಾತ್ರಿ ಹೋಗಬೇಕಾದ್ರೆ ಯಾರಾದ್ರೂ ಅಲ್ಲಿ ಏನಾದ್ರೂ ಮೂತ್ರ ಮಾಡಲಿಕ್ಕೆ ನಿಲ್ಲಿಸಿದ್ರು ಅಂತಂದರೆ ಅವ್ರ ಕಾರನ್ನು ಹೋಗಿ ಅಡ್ಡ ಹಾಕೋದು, ಅವ್ರ ಹತ್ರ ರಾಬ್ರಿ ಮಾಡೋದು, ಇಂಥದ್ದೆಲ್ಲ ಪ್ರಕರಣಗಳು ಸಂಭವಿಸ್ತಾ ಇದ್ದು. ಅದನ್ನೆಲ್ಲ ಈ CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆದಮೇಲೆ ಹೆಚ್ಚು ಕಡಿಮೆ 100ಕ್ಕೆ 100ರಷ್ಟು ಕಮ್ಮಿ ಆಗೋಗಿತ್ತು. ಆದರೆ ಕಳೆದ ಒಂದು ತಿಂಗಳಲ್ಲಿ ಮಂಡ್ಯ ಈ ಭಾಗದಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾನೆ ಇದ್ದಾವೆ. ಯಾರೊಬ್ಬ ಜಾಲಿಗೆ ಗುಂಡೊಡಿತಾನೆ ಅಂತ ಹೇಳ್ತಾರಲ್ಲ, ಅಮರಾವತಿ ಹೋಟೆಲ್ ಹತ್ರನೇ ಈ ರೀತಿ ಒಂದು ಪ್ರಕರಣ ಸಂಭವಿಸ್ತು. ಈಗ ನೋಡಿದರೆ ಮದ್ದೂರಿನಲ್ಲಿ ಈ ರೀತಿಯಾಗಿ ಹೊಡೆದಿದ್ದಾರೆ. ಆಮೇಲೆ ಇಡೀ ನಮ್ಮ ಹೈವೇನಲ್ಲಿ ಎಲ್ಲ ಕಡೆನೂ ಕೂಡ ಫೆನ್ಸಿಂಗನ್ನು ಕಿತ್ತು ಆಚೆಯಿಂದ ಈಚೆ ಜನಗಳು ಬೀಡಾಡಿ ದನಗಳ ಥರ ಓಡಾಡ್ತಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಪೊಲೀಸರು? ಪೆಟ್ರೋಲಿಂಗ್ ಮಾಡಬೇಕಲ್ಲ ನೀವು. ಅದು ಹೈವೇ ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ, ಅದನ್ನೆಲ್ಲ ಕಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಡೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ತಾತ್ಕಾಲಿಕವಾಗಿ ಕೊಟ್ಟರೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳ ಕಡೆ ನಾಯಿ ಕೊಡೆಗಳ ಥರ ಹೋಟೆಲ್ಗಳು ಬರ್ತಾ ಇದ್ದಾವೆ, ಈಟ್ರೀಸ್ ಬರ್ತಾ ಇದ್ದಾವೆ. ಅಲ್ಲಿ ಏನಲ್ಲಿ ಅವಕಾಶನೇ ಇಲ್ಲ, ಆದರೂ ಅಷ್ಟೊಂದೆಲ್ಲ ಬರ್ತಾ ಇದೆ. ಹಾಗಾಗಿ ಎಲ್ಲಿಂದ ಅಲ್ಲಿ ಕಾರುಗಳನ್ನು ವೆಹಿಕಲ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಈ ಏನು ತುಮಕೂರು ರೋಡ್ ಆಗಿದೆಯಲ್ಲ, ತುಮಕೂರು ಟು ಬೆಂಗಳೂರು ಟು ತುಮಕೂರು, ತುಮಕೂರಿಂದ ಹುಬ್ಳಿ ಹೋಗೋ ರಸ್ತೆ ಆಗಿದೆಯಲ್ಲ, ಆ ರಸ್ತೆ ಥರ ನಮ್ಮದು ಆಕ್ಸೆಸ್ ಕಂಟ್ರೋಲ್ಡ್ ಹೈವೇ ಆ ಸ್ಥಿತಿಗೆ ಬರ್ತಾ ಇದೆ. ಇದನ್ನು ಪೊಲೀಸರು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಮಂಡ್ಯ ಪೊಲೀಸರಿಗೆ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ನಿಮಗೆ ಗಣಂಗೂರು ಟೋಲ್ ಪ್ಲಾಜಾವನ್ನು ಅವಾಯ್ಡ್ ಮಾಡಿಬಿಟ್ಟು ಮುಂದೆ ಹೋಗಿ ಆ ಪಾಂಡುಪುರದ ಹತ್ರ ಹೋಗ್ಬೇಕಾದ್ರೆ ಡಿವಿಯೇಷನ್ ಏನಿದೆಯಲ್ಲ ಅಲ್ಲಿ ಹೋಗಿ ಒಳಗಡೆ ಅಲ್ಲೊಂದು ಸಣ್ಣ ಪ್ಯಾಸೇಜ್ ಎಕ್ಸಿಟ್ ಆಗೋಕ್ಕೆ ಪ್ಯಾಸೇಜ್ ಕೊಟ್ಟಿದ್ರೆ ಅದ್ರಲ್ಲಿ ಉಲ್ಟಾ ಬರ್ತಾ ಇರ್ತಾರೆ. ಅಲ್ಲಿ ಆಕ್ಸಿಡೆಂಟ್ಗಳಾಗ್ತಿದ್ದಾವೆ. ಅಲ್ಲಿ ಯಾರು ಗಾಡಿ ನಿಲ್ಲಿಸಿದ್ರೆ ಗಾಡಿಗೆ ಬೈದು ಹೋಗುವಂಥ ಕೆಲಸಗಳಾಗ್ತಿದ್ದಾವೆ. ಇದನ್ನೆಲ್ಲದನ್ನು ನಿಲ್ಲಿಸಬೇಕು. ನೀವು ಸ್ವಲ್ಪ ಪೆಟ್ರೋಲಿಂಗನ್ನು ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಜೂನ್ 30ರಿಂದ SIR
ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಲ್ಲಿ BLOಗಳು BLA 1 BLA 2 ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಎಲ್ಲ ಕಡೆಯಿಂದಲೂ ಕೂಡ ನಮಗೆ ವ್ಯಾಪಕವಾಗಿ ಬರ್ತಾ ಇರುವ ಕಂಪ್ಲೇಂಟ್ ಏನಂತಂದರೆ, ಗಂಡ ಹೆಂಡತಿ ಓಟು ಒಂದು ಕಡೆ ಒಂದು ಬೂತಲ್ಲಿದೆ, ಮಕ್ಕಳು ಓಟು ಇನ್ನೊಂದು ಬೂತಲ್ಲಿದೆ. ಆ ಎನ್ಯುಮರೇಷನ್ ಫಾರ್ಮ್ ಬೇಕು ಅಂದರೆ ಇಲ್ಲ ಗಂಡ ಹೆಂಡ್ತಿದು ನಾವು ಕೊಡ್ತಾಯಿದ್ದೀವಿ, ಇಲ್ಲ ಅಪ್ಪ ಅಮ್ಮಂದು ನಾವು ಕೊಡ್ತಾಯಿದ್ದೀವಿ, ಮಕ್ಕಳದ್ದು ಬೇಕು ಅಂದರೆ ಇನ್ನೊಂದು ಬೂತಿಗೆ ಹೋಗಬೇಕು, ಇದಕ್ಕೆ ನಂಗೆ ಸಂಬಂಧಪಟ್ಟಿಲ್ಲ ಅಂತ BLOಗಳು ಹೇಳ್ತಾರೆ. ಈ ತುಂಬ ಕಡೆ ಗೊಂದಲಗಳಾಗ್ತಿದ್ದಾವೆ. ಕೊನೆಗೆ ಈ ಅಪ್ಪ ಅಮ್ಮಂದು ಒಂದು ಕಡೆ ಓಟು, ಮಕ್ಕಳದು ಒಂದು ಕಡೆ ಓಟು, ಇವೆಲ್ಲವೂ ಒಂದೇ ಕಡೆ ಮುಂದೆ ಬರುವಂಥದ್ದು ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಇವತ್ತು ಭೇಟಿಯಾಗಿ ನಾವು ಮನವಿ ಕೊಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದು. ಆದರೆ ಅವರು ಇವತ್ತು ಹೈಪವರ್ಡ್ ಕಮಿಟಿ ಮೀಟಿಂಗ್ ಇರೋದ್ರಿಂದ ಇಲ್ಲ. ಮಾಧ್ಯಮಗಳ ಮುಖಾಂತರವಾಗಿ ನಾನು DC ಅವರಿಗೆ ಮನವಿ ಮಾಡ್ಕೊಳ್ತೀನಿ. SIR ಪ್ರಕ್ರಿಯೆ 29ನೇ ತಾರೀಕುವರೆಗೂ ನಡೆಯುತ್ತೆ. ಅದು ಅಷ್ಟರೊಳಗಡೆ ಮುಗಿಲಿಲ್ಲ ಅಂತಂದರೆ ನೀವು ಅದನ್ನು ಎಕ್ಸ್ಟೆಂಡು ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿ ಭಾನುವಾರ ಸಂಬಂಧಪಟ್ಟ ಒಂದು ಬೂತ್ ಇರ್ತದೆ. ಆ ಬೂತಲ್ಲಿ ಯಾವ ಬೂತಿಗೊಬ್ಬ BLO ಇದ್ದಾರೆ. BLOಗೆ ಬೂತಲ್ಲಿ ಬಂದು ಬೂತ್ ಎಲ್ಲಿ ನಡೀತಾ ಇತ್ತು, ಓಟ್ ಎಲ್ಲಿ ಆಗ್ತಾಯಿತ್ತು, ಅಲ್ಲೇ ಒಂದು ಆಫೀಸ್ ವ್ಯವಸ್ಥೆನ ಮಾಡಿ ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆನೋ 6 ಗಂಟೆವರೆಗೂ ಈ ಬೂತಲ್ಲಿ ನಾವು ಕೂತಿರ್ತೀವಿ. ನೀವು ಅಲ್ಲಿಗೆ ಬನ್ನಿ. ಗಂಡ ಹೆಂಡ್ತಿದ್ದು ಒಂದು ಕಡೆ ಇದು ಓಟಿದೆ, ಮಕ್ಕಳದ್ದು ಒಂದು ಕಡೆ ಓಟಿದೆ ಅಂತೇಳಿ ಹೇಳಿದರೆ ನೀವು ಅಲ್ಲೇ ಬನ್ನಿ. ಎನ್ಯುಮರೇಷನ್ ಫಾರ್ಮ್ ಕೊಡ್ತೀವಿ, ನಾವು ಎಲ್ಲ ಅಲ್ಲೇ ರೆಕ್ಟಿಫೈ ಮಾಡ್ತೀವಿ, ನಾವು ಗೈಡ್ ಮಾಡ್ತೀವಿ ಅಂತ ಹೇಳಬೇಕು. ಅಲ್ಲಿ ಆ ಬೂತಲ್ಲಿ BLOಗಳು ಜೊತೆಗೆ BLA 2ಗಳು ಎಲ್ಲ ಪಕ್ಷದ BLA 2ಗಳು ಕೂಡ ಅಲ್ಲಿ ಬಂತು ಅಂತಂದರೆ ಸಾಕಷ್ಟು ಗೊಂದಲಗಳು ನಿವಾರಣೆ ಆಗ್ತವೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೇಳ್ಕೊಳ್ತೀನಿ, ವೀಕಲ್ಲಿ ಪ್ರತಿ ವೀಕೆಂಡು ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆನೋ 6 ಗಂಟೆವರೆಗೂ ಆಯಾ ಬೂತಿನಲ್ಲಿ BLOಗಳು BLA 2ಗಳ ಜೊತೆ ಕೂತ್ಕೊಂಡು ಯಾವುದೇ ಗೊಂದಲಗಳಿದ್ರೂ ಕೂಡ ಅಲ್ಲೇ ನಿವಾರಣೆ ಮಾಡುವಂಥ, ಸ್ಥಳದಲ್ಲೇ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತು ಅಂತೇಳಿ ಹೇಳಿದರೆ ಈ SIR ಪ್ರಕ್ರಿಯೆಯಲ್ಲಿ ಆಗಿರುವಂಥ ಸಾಕಷ್ಟು ಗೊಂದಲಗಳಿಗೆ ತೆರೆ ಬೀಳುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಸರ್, ಈಗ ಕಂಬಳ ಪರವಿರೋಧ ಚರ್ಚೆ ಆಗ್ತಿದೆ ಸರ್. ಸಾಕಷ್ಟು 8 ಕೋಟಿ ವೆಚ್ಚದಲ್ಲಿ ಮೈಸೂರಲ್ಲಿ ಅಗತ್ಯ ಇದೆಯಾ ಸರ್? ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನು ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ, ಅದಕ್ಕೊಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದರೆ ನಮ್ಮದೊಂದು ಮೈಸೂರು ದಸರಾಕ್ಕೆ ಅದರದ್ದಾದಂಥ ವಿಶೇಷವಾದಂಥ ಅದಕ್ಕೊಂದು ಕದರಿದೆ. ಅಲ್ಲಿ ನಾವಲ್ಲಿ ಗ್ರಾಮೀಣ ದಸರನ್ನು ಮಾಡ್ತೀವಿ, ಯುವ ದಸರನ್ನು ಮಾಡ್ತೀವಿ, ಮನೆಯಲ್ಲೂ ದಸರಾವನ್ನು ಮಾಡಿದ್ದೀವಿ ನಾವು. ಇಲ್ಲಿ ಕುಸ್ತಿ ಇದೆ, ಇಲ್ಲಿ ನಮ್ಮ ಹತ್ರ ಆಟೋಟಗಳು ಎಲ್ಲ ರೀತಿ ದಸರಾ ಕ್ರೀಡೆಗಳನ್ನು ಕೂಡ ನಾವು ಮಾಡ್ತೀವಿ, ವಿವಿಧ ಸ್ಪರ್ಧೆಗಳನ್ನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳಿದ್ದಾವೆ. ಮೈಸೂರು ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಸರಾವನ್ನು ಆರಂಭಿಸಿದರು. ಆ ದಸರಾ ಅದ್ರ ಪರಂಪರೆ ಏನು ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟನ್ನು ಮನರಂಜನೆಗೆ ಇನ್ನೊಂದಕ್ಕೆಲ್ಲ ಸೇರಿಸೋಂಥದ್ದು ಏನಿಲ್ಲ, ಅಗತ್ಯ ಇಲ್ಲ. ಮೈಸೂರಿನಲ್ಲಿ ಚಲನಚಿತ್ರೋತ್ಸವನೂ ಕೂಡ ಇಲ್ಲ ಆಗುತ್ತೆ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕಿದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ ಅಂತ ನಮ್ಮ ಸಂಸದರು ಕೂಡ ಒಂದು ನಿಲುವನ್ನು ತಳೆದಿದ್ದಾರೆ. ಆ ನಿಲುವಿಗೆ ನಾವು ಕೂಡ ಬದ್ಧರಾಗಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.